ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತಾ ಇದೆ. ಅರಣ್ಯಾಧಿಕಾರಿಗಳ ಹತ್ಯೆಗೆ ಉದ್ರಿಕ್ತರು ಸಂಚು ನಡೆಸಿದ್ರ ಅನ್ನುವಂತಹ ಸಂಶಯಗಳು ಕೂಡ ಮೂಡ್ತಾ ಇದೆ. ಅರಣ್ಯ ಸಿಬ್ಬಂದಿಯ ಕಳ್ಳ ಬೇಟೆ ತಡೆ ಶಿಬಿರವನ್ನೇ ಸ್ಫೋಟಿಸಲಾಗಿದೆ. ಜಿಲೆಟಿನ್ಗಳನ್ನ ಬಳಸಿಕೊಂಡು ಕಳ್ಳ ಬೇಟೆ ತಡೆ ಶಿಬಿರವನ್ನ ಸ್ಫೋಟಿಸಲಾಗಿದೆ. ಒಟ್ಟು 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಅರಣ್ಯಾಧಿಕಾರಿಗಳ ಶಿಬಿರವೇ ಛಿದ್ರವಾಗಿದೆ. ಕಾವೇರಿ ವನ್ಯಧಾಮದ ಒಳ್ಳಮಠದ ಹಟ್ಟಿ ಹಾಗೆ ಮತ್ತಿಪುರ, ಬೂದಿಕೆರೆ, ಕಳ್ಳಿದೊಡ್ಡಿ ಕ್ಯಾಂಪ್ಗಳು ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಅರಣ್ಯಾಧಿಕಾರಿಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು Hotel Management with AI. Join IIHM, International Institute of Hotel Management. ಸ್ಫೋಟಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಾವೇರಿ ವನ್ಯಧಾಮದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಮೂವರ ಎನ್ಕೌಂಟರ್ನ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಅರಣ್ಯಾಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಸ್ಫೋಟಿಸಿದ್ದಾರೆ. ಬಹುಶಃ ಅಲ್ಲಿ ಯಾರು ಇಲ್ಲದೇ ಇದರಿಂದಾಗಿ ದೊಡ್ಡ ಮಟ್ಟದ ಅನಾಹುತಗಳು ಕೂಡ ತಪ್ಪಿದೆ. ಅರಣ್ಯಾಧಿಕಾರಿಗಳ ಹತ್ಯೆ ನಡೆಸೋದಕ್ಕೆ ಈ ಒಂದು ಸಂಚನ್ನ ರೂಪಿಸಲಾಗಿತ್ತಾ? ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ತನಿಖೆಗಳಾಗಬೇಕಾಗಿದೆ. ಈ ಜಿಲೆಟಿನ್ ಕಡ್ಡಿಯನ್ನು ಸ್ಫೋಟಿಸಿದವರು ಯಾರು? ಕಳ್ಳಬೇಟೆ ತಡೆಯ ಶಿಬಿರವನ್ನೇ ಇಲ್ಲಿ ಟಾರ್ಗೆಟ್ ಮಾಡಿದಾದ್ರು ಯಾಕೆ? 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಬ್ಲಾಸ್ಟ್ ಮಾಡಿರೋದರ ಉದ್ದೇಶಗಳಾದರೂ ಏನು? ಅರಣ್ಯಾಧಿಕಾರಿಗಳಿಗೆ ಬಸಿ ಮುಟ್ಟಿಸುವಂತಹ ತಂತ್ರನ ಅಥವಾ ಬೆದರಿಕೆ ಒಡ್ಡುವಂತಹ ತಂತ್ರನ? ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ದಿಲೀಪ್ ಇದ್ದಾರೆ. ದಿಲೀಪ್, ಒಟ್ಟು 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಈಗ ಬ್ಲಾಸ್ಟ್ ಮಾಡಲಾಗಿದೆ. ಇದರ ಉದ್ದೇಶ ಏನು? ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಬಂದವು? ಯಾರು ಈ ರೀತಿಯಾಗಿ ಇದು ಮಾಡಿದ್ದಾರೆ? ಜೊತೆಗೆ ಅರಣ್ಯಾಧಿಕಾರಿಗಳಿಗೆ ಬೆದರಿಕೆ ಒಡ್ಡುವಂತಹ ತಂತ್ರನ ಅಥವಾ ನಿಜಕ್ಕೂ ಕೂಡ ಅವರಿಗೆ ಹಾನಿ ಮಾಡಬೇಕು ಅನ್ನುವಂಥ ಉದ್ದೇಶನ? ಏನು ಮಾಹಿತಿ ಲಭ್ಯವಾಗ್ತಾ ಇದೆ? ಶಕುಂತಲ, ಖಂಡಿತವಾಗ್ಲೂ ಏನಂತಂದರೆ ನಿಜಕ್ಕೂ ಕೂಡ ಎನ್ಕೌಂಟರ್ ಏನು ಪ್ರಕರಣ ಇತ್ತು ಅದು ಭಾಳಷ್ಟು ಗಂಭೀರವಾದಂಥ ಪ್ರಕರಣ. ಅದೇ ರೀತಿಯಾದಂಥ ಪ್ರಕರಣ ಇದು ಕೂಡ. ಯಾಕಂತಂದರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಈ ರೀತಿಯಾದಂಥ ಬ್ಲಾಸ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಜೊತೆಗೆ ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಸಿಕ್ತು ಅನ್ನುವಂಥದ್ದು ಕೂಡ ಇವ್ರಿಗೆ ಮೊದಲನೇದಾಗಿ ತನಿಖೆ ಆಗಬೇಕಾಗಿರುವಂಥದ್ದು. ಅವರು ಮೊದಲನೇದಾಗಿ ಹೇಳ್ತಾ ಇದ್ದಂಥದ್ದು ನಾವು ರೈತ ದನ ಕಾಯಲಿಕ್ಕೆ ಹೋಗಿದ್ದು ಅನ್ನೋವಂಥ ವಿಚಾರವನ್ನು ಹೇಳ್ತಾ ಇದ್ರು. ಆದರೆ ದನ ಕಾಯಕ್ಕೆ ಹೋದಂಥವ್ರ ಬಳಿ ದುಷ್ಕರ್ಮಿಗಳು ಈ ರೀತಿಯ ಕೃತ್ಯ ನಡೆಸ್ತಾರ. ಜೊತೆಗೆ ರೈತರುಗಳು ಪ್ರತಿಭಟನೆಯನ್ನು ಮಾಡೋದು, ರೈತರ ಬಳಿ ಈ ರೀತಿಯಾದಂಥ ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಬಂತು, ಇದೆಲ್ಲದರ ತನಿಖೆ ಆಗಬೇಕು. ಒಟ್ಟಾರೆಯಾಗಿ ಕಳ್ಳಬೇಟೆ ತಡೆ ಶಿಬಿರಗಳು ಏನಿದೆ ಇದು ಕಾಡಂಚಿನ ಪ್ರದೇಶಗಳು, ಜೊತೆಗೆ ಕಾಡಿನ ಒಳಭಾಗದಲ್ಲಿರುವಂಥ ಆಂಟಿ ಪೋಚಿಂಗ್ ಕ್ಯಾಂಪ್ಗಳು, ಈ ಶಿಬಿರಗಳನ್ನು ಸ್ಫೋಟ ಮಾಡಿರುವಂಥ ಉದ್ದೇಶಗಳೇನು? ನಿಜಕ್ಕೂ ಕೂಡ ಅರಣ್ಯವನ್ನು ಧ್ವಂಸ ಮಾಡಲಿಕ್ಕೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡಿದ್ರ? ಇದೆಲ್ಲದರ ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಎಷ್ಟು ಮಾನವನ ಜೀವ ಎಷ್ಟು ಮುಖ್ಯ, ಪ್ರಾಣಿಗಳ ಜೀವ ಕೂಡ ಅಷ್ಟೇ ಮುಖ್ಯವಾದಂಥ ವಿಚಾರ. ಅದನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡ್ತಾ ಇದೆ ಅರಣ್ಯ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡುವಂಥ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ. ಜಿಲೆಟಿನ್ ಕಡ್ಡಿಯಲ್ಲಿಂದ ಬಂತು, ಇದನ್ನು ಕೃತ್ಯ ಮಾಡಿದವರು ಯಾರು, ಇದರ ಹಿಂದಿನ ಉದ್ದೇಶಗಳೇನು, ಇದೆಲ್ಲದರ ಸಂಪೂರ್ಣವಾದಂಥ ತನಿಖೆ ಆಗಬೇಕಿದೆ. ಶಕುಂತಲಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗ 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಈಗಾಗಲೇ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಜಿಲೆಟಿನ್ ಗಡ್ಡಿಗಳ ಮೂಲಕವಾಗಿ ಇಲ್ಲಿ ಧ್ವಂಸ ಮಾಡಿರುವುದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಾವೇರಿ ವನ್ಯಧಾಮದಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9ಗೆ ಅರಣ್ಯಾಧಿಕಾರಿ ಮರಿಸ್ವಾಮಿ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಸಿಎಫ್ ಆಗಸ್ಟ್ 14ನೇ ತಾರೀಕಿನಂದು ಕಾಡಿನಲ್ಲಿ ಗುಂಡಿನ ಶಬ್ದ ಕೇಳಿಬಂದಿತ್ತು. ಅರಣ್ಯದಲ್ಲಿ ಟಾರ್ಚ್ ಬೆಳಕು ಕೂಡ ಕಾಣಿಸಿಕೊಳ್ತು ಅಂತ ಹೇಳಿದ್ದಾರೆ. ಬೇಟೆಗಾರರ ಮಾಹಿತಿ ಮೇರೆಗೆ 2 ತಂಡ ಕಾಡಿಗೆ ತೆರಳಿದ್ವು. ಬೆಳಕು ಕಾಣಿಸದ ಪ್ರದೇಶದತ್ತ ನಮ್ಮ ಸಿಬ್ಬಂದಿಗಳು ತೆರಳಿದ್ರು ಅಂತ ಹೇಳಿದ್ದಾರೆ. ಜೀಪಿನ ಶಬ್ದಕ್ಕೆ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿರಬಹುದು ಅಂತ ಅಂದುಕೊಂತಾರೆ. ನಾವು ಕಾಡಿನ ದೂರದಲ್ಲೇ ನಮ್ಮ ವಾಹನಗಳನ್ನ ನಿಲ್ಲಿಸಲಾಗಿತ್ತು ಅಂತ ಹೇಳಿದ್ದಾರೆ. ಒಂದು ತಂಡ ಕಾಲ್ನಡಿಗೆಯಲ್ಲೇ ಘಟನಾ ಸ್ಥಳಕ್ಕೆ ತೆರಳಿತ್ತು ಅಂತ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಂತರ ಆರೋಪಿಗಳಿಗೆ ಶರಣಾಗೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ವಿ ಅಂತ ಮಾತನಾಡಿದ್ದಾರೆ. ಅರಣ್ಯದೊಳಗಡೆ ಹಾಗೂ ನಮ್ಮ ಸಿಬ್ಬಂದಿ ನಡುವೆ ಏನು ಗುಂಡಿನ ಚಕಮಕಿಯಿಂದ 3 ಜನ ಸಾವನ್ನಪ್ಪಿರ್ತಾರೆ. ನಮಗೆ ಹಿಂದಿನ ದಿನ ಅಂದರೆ 14ನೇ ತಾರೀಕು ನೈಟು ನಮ್ಮ ಸಿಬ್ಬಂದಿಗೆ ಮಾಹಿತಿ ಇರ್ತದೆ. ಏನಂತಂದರೆ ಒಳಮುರ್ದಟ್ಟಿ ಕ್ಯಾಂಪ್ ಹತ್ರ ಈ ರೀತಿ ಟಾರ್ಚ್ ಬೆಳಕು ಮತ್ತು ಗುಂಡಿನ ಶಬ್ದ ಕೇಳಿ ಬಂದಿದೆ ಅಂತ. ಸೊ ಹಾಗಾಗಿ ಆ ಮಾಹಿತಿ ಮೇಲೆ ಏನು ಮಾಡ್ತಾರೆ, ಕನ್ಸರ್ನ್ಡ್ ಬೀಟ್ ಕಾರ್ಡು ಮತ್ತು DRFOಸು ಅದರ ಸಿಬ್ಬಂದಿಗಳನ್ನ ಒಗ್ಗೂಡಿಸ್ಕೊಂಡು ಕಾರ್ಯಾಚರಣೆಗೆ 2 ಕಡೆಯಿಂದ ಹೋಗ್ತಾರೆ. ಒಂದು ಶಾಗೆ ಕಡೆಯಿಂದ, ಇನ್ನೊಂದು ಮತ್ತು ಹನೂರಿಂದ
ಜೀಪಲ್ಲಿ 2 ತಂಡ ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ಹೋಗ್ತಾರೆ. ಸೊ ಫಸ್ಟ್ ಒಂದು 11-12 ಗಂಟೆಗೆ ಒಂದು ಕಡೆ ಬೆಳಕು ಕಂಡು ಬರ್ತದೆ. ನಂತರ ಆ ಕಡೆ ಬೆಳಕು ಏನು ಗೋಂಬಿ ಹಳ್ಳ ಆ ಕಡೆ ಅಂತ ಹೇಳ್ತಾರೆ, ಆ ಕಡೆ ಸುತ್ತಮುತ್ತ ವಾಚ್ ಮಾಡ್ತಾರೆ, ಕಾಯ್ತಾರೆ 1-2 ಗಂಟೆ. ಬಟ್ ಯಾವುದೇ ರೀತಿ ಮೂಮೆಂಟು ಸಿಗೋದಿಲ್ಲ. ಒಂದು ಸಿಬ್ಬಂದಿ ಇನ್ನು ಜೀಪ್ ತುಂಬ ಮುಂದಕ್ಕೆ ತೊಗೊಂಡೋದ್ರೆ ಸೌಂಡ್ ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬೈ ಫುಟ್ ನಡ್ಕೊಂಡು ಹೋಗ್ತಾರೆ. ಕರಡಿ ಗುಡ್ಡ ಏನಿದೆ ಅಲ್ಲಿ ಹತ್ಬಿಟ್ಟು ನೋಡೋಕ್ಕೆ ಹೋಗ್ತಾರೆ. ಏನು ಬೇಟೆಗಾರರ ಅಲ್ಲಿ ಗುಡ್ಡದ ಮೇಲೆ ಇದ್ದರೆ ನೋಡಿ ಇವ್ರನ್ನ ಗನ್ ತೊಗೊಂಡು ಇವ್ರ ಹತ್ರ ಪಾಯಿಂಟ್ ಮಾಡಿ ಮಾಡ್ತಾರೆ. ಆವಾಗ ಇವರು ಕಾಷನ್ ಕೊಡ್ತಾರೆ, ಬಟ್ ಸ್ಟಿಲ್ ಅವರು ಸಿಬ್ಬಂದಿಗಳ ಮೇಲೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ